ಪರಂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇಸ್ರೋದಿಂದ ಅನೇಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು 224 ಒಟ್ಟು ಹುದ್ದೆಗಳಾಗಿರುತ್ತೆ. ಇನ್ನು ಕೊನೆಯ ದಿನಾಂಕ ನೋಡೋದಾದರೆ ನಾವು 16/2/2024 ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಬನ್ನಿ, ಈ ಹುದ್ದೆಯನ್ನು ಯಾರ್ಯಾರು ಸಲ್ಲಿಸಬಹುದು, ವಿದ್ಯಾರ್ಥಿ ಏನು, ವಯೋಮಿತಿ ಏನು, ಹೇಗೆ ಆಯ್ಕೆ ಮಾಡಲಾಗುತ್ತದೆ ಅಂತಂದು ನಾವು ನೋಡೋದಾದರೆ, ಇನ್ನು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ತಾವು ಮಾಡುವ ಒಂದು ಲೈಕ್, ಶೇರು ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಮಾಡಲು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ನೋಡೋದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕಡೆಯಿಂದ ಇದು ಇಸ್ರೋ ಸ್ಥಾಪನೆಯಾದದ್ದು 1969 ಆಗಸ್ಟ್ 15ರಂದು ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಕೂಡ ಬೆಂಗಳೂರಿನಲ್ಲಿದೆ. ಇಸ್ರೋ ಅಂತರಿಕ್ಷ ತಂತ್ರಜ್ಞಾನದ ಕುರಿತು ಸಂಶೋಧನೆಗೆ ಕೈಗೊಳ್ಳುತ್ತದೆ ಅಂತ ಇದು ಇಸ್ರೋ. ನೆಕ್ಸ್ಟ್ ಇನ್ನು ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುವ ನಾವು ನೋಡೋದಾದರೆ, ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುವ ಉಪಗ್ರಹಗಳು ಉಡಾವಣೆ ಮಾಡುವ ಜತೆಗೆ ನಿರ್ವಹಣೆ ಮಾಡುತ್ತದೆ. ಪ್ರಸ್ತುತ ಖಾಲಿ ಇರುವ ಹುದ್ದೆಗಳಿಗೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಿದ್ದು, ಕರ್ನಾಟಕದಲ್ಲಿ ಕೆಲಸ ಮಾಡಲು ಇಚ್ಛೆಯುಳ್ಳ ಅರ್ಹ ಹಾಗೂ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಗದಿತೆಯೊಳಗೆ ಅರ್ಜಿ ಸಲ್ಲಿಸಬಹುದು. ಇದು ಓನ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಇನ್ನು ಅದರ್ ಸ್ಟೇಟ್ಗಳಿಗೆ ಇದು ಅನ್ವಯವಾಗುವುದಿಲ್ಲ. ಕರ್ನಾಟಕದವರಿಗೆ ಮಾತ್ರ ಇದು ಹುದ್ದೆಗಳು, ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಇನ್ನು ಹುದ್ದೆಗಳ ವಿವರ ನೋಡುತ್ತಾ ಹೋದರೆ ಇಂಜಿನಿಯರಿಂಗ್ ಹುದ್ದೆಗಳ ವಿವರ ನಾವು ನೋಡುತ್ತಾ ಹೋದರೆ ಹುದ್ದೆಗಳ ವಿವರ ನಾವು ನೋಡ್ತೇವೆ. ವಿಜ್ಞಾನಿ ಇಂಜಿನಿಯರಿಂಗು 5 ಹುದ್ದೆಗಳಿದ್ದಾವೆ ಮತ್ತು ತಾಂತ್ರಿಕ ಸಹಾಯಕ 5 ಹುದ್ದೆಗಳು ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ 6 ಹುದ್ದೆಗಳಾಗಿರ್ತವೆ. ಗ್ರಂಥಾಲಯ ಸಹಾಯಕ 1 ಹುದ್ದೆ ಆಗಿರುತ್ತೆ. ಟೆಕ್ನಿಷಿಯನ್ ಬಿ 119 ಹುದ್ದೆ ಆಗಿರುತ್ತೆ ಮತ್ತು ಡ್ರಾಫ್ಟ್ಸ್ ಮನ್ ಬಿ 23 ಹುದ್ದೆಗಳಾಗಿರ್ತವೆ ಮತ್ತು ಫೈರ್ಮನ್ 3 ಹುದ್ದೆಗಳಾಗಿರುತ್ತೆ ಮತ್ತು ಅಡಿಗೆ ಮಾಡೋದು ಕುಕ್ ಕೂಡ 4 ಹುದ್ದೆಗಳಾಗಿರುತ್ತವೆ ಮತ್ತು ಲಘು ವಾಹನ ಅಂತಂದರೆ ಕಾರು ಚಾಲಕ 6 ಹುದ್ದೆಗಳು ಇರುತ್ತೆ ಮತ್ತು ಹೆವಿ ವೆಹಿಕಲ್ ಅಂತಂದರೆ ಬೇರೆ ಕಾರು ಬಿಟ್ಟು ಬೇರೆ ವೆಹಿಕಲ್ ಹೆವಿ ಡ್ರೈವರ್ ಕೂಡ 2 ಹುದ್ದೆಗಳನ್ನು ನಾವು ಇರುತ್ತೆ. ಟೋಟಲ್ ಡ್ರೈವಿಂಗಲ್ಲಿ 8 ಹುದ್ದೆಗಳನ್ನು ನಾವು ನೋಡ್ಬೋದು. ಇದಕ್ಕೆ ಇನ್ನು ವಿದ್ಯಾರ್ಹತೆ ನಾವು ನೋಡೋದಾದರೆ ಇದು ಅರ್ಜಿ ಸಲ್ಲಿಸುವ ವಿದ್ಯಾರ್ಹತೆ ನೋಡೋದಾದರೆ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಶೈಕ್ಷಣಿಕ ವಿದ್ಯಾಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ SSLC, ITI, ಡಿಪ್ಲೊಮಾ, BSc, BE, BTech, MSc, AE ಮತ್ತು MTech ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕಂತ. ಇದಕ್ಕೆ ಸ್ನಾತಕೋತ್ತರ ಪದವಿ ಕೂಡ ಪೂರ್ಣಗೊಳಿಸಿದ್ದವರು ಅರ್ಜಿಯನ್ನು ಹಾಕಬಹುದು. ಇನ್ನು ವಯೋಮಿತಿ ನೋಡೋದಾದರೆ ವಯೋಮಿತಿ 18ರಿಂದ 35ರವರೆಗೆ ಇದರ ವಯೋಮಿತಿ ಇರುತ್ತೆ. ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ವೇತನವನ್ನು ನೀಡಲಾಗುತ್ತದೆ ಅಂದರೆ ಯಾವ ಹುದ್ದೆಗಳಿಗೆ ಎಷ್ಟು ವೇತನವನ್ನು ಅವರೇ ನೀಡುತ್ತಾರೆ, ಈ ಹುದ್ದೆಗಳಿಗೆ ಅನುಗುಣವಾಗಿ ವೇತನವನ್ನು ನಮಗೆ ಕೊಡ್ತಾರೆ ಎಂದು ಹೇಳ್ಬೋದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸುವ ವಿಧಾನ ಇಸ್ರೋದಿಂದ ಅಧಿಕೃತ ವೆಬ್ಸೈಟ್ ಆದಂಥ isro.government ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಧಿಸೂಚನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅಂದರೆ
ಇದು ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ, ಇದು ಓನ್ಲಿ ಆನ್ಲೈನ್ ಆಗಿರುತ್ತದೆ. ಎಲ್ಲನೂ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅರ್ಜಿ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇನ್ನು ಇದು ಆಯ್ಕೆಯ ವಿಧಾನ ಏನಂತಂದರೆ, ಅರ್ಜಿ ಸಲ್ಲಿಕೆಯಾದ ಅರ್ಜಿಗಳನ್ನು ಪರಿಶೀಲಿಸಿ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತೆ ಅಂತಂತಂದರೆ ಇದು ಮೆರಿಟ್ ಲಿಸ್ಟ್ ಮುಖಾಂತರ ಆಯ್ಕೆ ಮಾಡಲಾಗುತ್ತದೆ ಅಂತಲೂ ಹೇಳ್ಬೋದು. ಇನ್ನು ಒಟ್ಟು ಟೋಟಲ್ ಇವು 224 ಹುದ್ದೆಗಳಾಗಿರುತ್ತವೆ. ಇನ್ನು ಇದರ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಈ ವೆಬ್ಸೈಟಿಗೆ ಏನಂತಂದರೆ, ಹೆಚ್ಚಿನ ಮಾಹಿತಿಗೆ isro.government.in ಈ ವೆಬ್ಸೈಟಿಗೆ ತಾವು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಅಥವಾ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ಮತ್ತು ಕ್ವಶನ್ ಪೇಪರು ಅನಾಲಿಸಿಸ್ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಆವಾಗವಾಗ. ಆದಷ್ಟು ಸಪೋರ್ಟ್ ಮಾಡಿ ಎಂದು ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.